ಮಧುಗಿರಿ ಪಟ್ಟಣದಲ್ಲಿ ತಹಶೀಲ್ದಾರ್ ಗೈರು ಹಾಜರಿ ವಿಚಾರಕ್ಕೆ ದಲಿತ ಸಂಘಟನೆಗಳ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗೈರು ಹಾಜರಾಗಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ ಏಪ್ರಿಲ್ 1, 2026ರಂದು ನಡೆದ ಪೂರ್ವಭಾವಿ ಸಭೆಯಲ್ಲಿಯೂ ತಹಶೀಲ್ದಾರ್ ಹಾಜರಾಗಿರಲಿಲ್ಲ. ಇದಲ್ಲದೆ ಏಪ್ರಿಲ್ 5ರಂದು ನಡೆದ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮಕ್ಕೂ ಗೈರು ಹಾಜರಾಗಿರುವುದು ದಲಿತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರನ್ನು ತಕ್ಷಣವೇ ಅಮಾನತು ಮಾಡುವಂತೆ ಆಗ್ರಹಿಸಿ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಉಪವಿಭಾಗಾಧಿಕಾರಿ ಗೂಟೂರು ಶಿವಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ದಲಿತ ಪರ ಸಂಘಟನೆಗಳ ಸದಸ್ಯರು ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೇರಿ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಿಸಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ನರಸಿಂಹಮೂರ್ತಿ ವಕೀಲರು, ಐಡಿಹಳ್ಳಿ ದೊಡ್ಡೇರಿ ಕಣಿಮಯ್ಯ, ತುಂಡೋಟಿ ರಾಮಾಂಜಿನಪ್ಪ, ಮಾದಿಗ ದಂಡೂರ ರಾಜ್ಯ ಉಪಾಧ್ಯಕ್ಷರು, ಶಿವಕುಮಾರ್ ಎಂವೈ, ಬಾಣದ ರಂಗಯ್ಯ, ನರಸಿಯಪ್ಪ, ದಲಿತ ಮುಖಂಡರು, ಡಿಎಚ್ ನರಸಿಂಹಮೂರ್ತಿ, ಕರ್ನಾಟಕ ದಲಿತ ಸರ್ವೋದಯ ಸಮಿತಿ ತಾಲೂಕು ಅಧ್ಯಕ್ಷರು, ದೊಡ್ಡಹೊಸಳ್ಳಿ ರಾಮಣ್ಣ, ಡಿಎಸ್ಎಸ್, ಸಂಜೀವಯ್ಯ, ಕಲಾವಿದರು, ಜೀವಿಕಾ ಮಂಜುನಾಥ್, ಗರಣಿ ಶ್ರೀನಿವಾಸ್, ಎಸ್ಕೆ ರಂಗನಾಥ್, ಹನುಮಂತರಾಯಪ್ಪ ಬಡವನಹಳ್ಳಿ, ಮರಿಯಪ್ಪ, ದೊಡ್ಡೇರಿ ರಮೇಶ್, ದಾಸಪ್ಪ, ಚಿಕ್ಕಮ್ಮ, ಜೀವಿಕಾ, ರಾಜು ಕೊಡ್ಲಾಪುರ, ಹರಿ, ಗಣೇಶ್, ಗರಣಿ ರಂಗರಾಜು, ರಂಗನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸದಾಶಿವ ಆಯೋಗ ಸಮೀಕ್ಷೆ ಕೊಡ್ತು, ಕಾಂತರಾಜ್ ವರದಿ ಸಮೀಕ್ಷೆ ಕೊಡ್ತು, ಪುಟ್ಟಸ್ವಾಮಿ ಅವರು ಮಾಧುಸ್ವಾಮಿ ಅವರು ಆಯೋಗ ಕೊಟ್ಟಿದೆ. ಅದಾದ್ಮೇಲೆ ನಾಗಮೋಹನ್ ದಾಸ್ ಅವರು ಸಮೇತ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಸಮಿತಿ ಬೇಕು ಸ್ವಾಮಿ? ಈ ಸಮಿತಿಗೆ ಎಷ್ಟು ಕೋಟಿಗಳು ದುಡ್ಡು ಖರ್ಚು ಮಾಡಿದ್ದೀರಾ ಸ್ವಾಮಿ? ಅದೆಲ್ಲ ನಮ್ ದುಡ್ಡು ಅಲ್ಲ ಸ್ವಾಮಿ. ನೀವು ಖರ್ಚು ಮಾಡಿರೋ ದುಡ್ಡು ಯಾಕೆ ಖರ್ಚು ಮಾಡಬೇಕಾಗಿತ್ತು? ಅದೇ ದುಡ್ಡನ್ನ ಯಾವ ಬಡ ಬಗ್ಗರಿಗೆ ಹಂಚಿದ್ರೆ, ಖರ್ಚು ಮಾಡೋ ದುಡ್ಡು ಬಡ ಬಗ್ಗರಿಗೆ ಹಂಚಿದ್ರೆ, ಶಾಲಾ ಮಕ್ಕಳುಗಳಿಗೆ ಹಂಚಿದ್ರೆ ಅವರನ್ನ ಉದ್ಧಾರ ಆಗ್ತಿದ್ರಲ್ಲ. ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಆಯೋಗ ರಚನೆ ಮಾಡಿ, ಸಮಿತಿ ರಚನೆ ಮಾಡಿ, ತಿರ್ಗಾ ಮತ್ತೆ ನೀವು ಮೀನಾಮೇಷ ಎಣಿಸ್ತಾ ಇದ್ದೀರ ಅಂದ್ರೆ ದಯವಿಟ್ಟು ನಿಮ್ಗೆ ಅರ್ಹತೆ ಇಲ್ಲ. ನೀವು ಅನಾಲಾಯಕ್ ಮುಖ್ಯಮಂತ್ರಿಗಳು, ಲಾಯಕ್ ಮುಖ್ಯಮಂತ್ರಿ ಅಲ್ಲ ಸಿದ್ದರಾಮಣ್ಣರೇ. ದಯವಿಟ್ಟು ನೀವು ಅನಾಲಾಯಕ್ ಮುಖ್ಯಮಂತ್ರಿಗಳು. ಅದರಿಂದ ದಯವಿಟ್ಟು ಈಗಲಾದ್ರೂ ಯಾರು ಬೆರಳೆಣಿಕೆ ಒಟ್ಟು ಏನಿದ್ದಾರೆ 5 ಜನ ಮೆಂಬರ್ಸ್ ನಿಮ್ಮ ಸಚಿವ ಸಂಪುಟದಲ್ಲಿ, ಒಂದೇ ಸಮುದಾಯದ 5 ಜನ, ಅವ್ರ ಮಾತುಗಳನ್ನ ಕೇಳ್ತಾ ಇದ್ದೀರಾ ನೀವು. ಆದ್ರೆ ಇವತ್ತು ಈ ಮೂಲಕ ನಾನು ಪರಮೇಶ್ವರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಣ್ಣ, ನೀವು ಹೆಗಲ ಮೇಲೆ ಕೈ ಹಾಕ್ತೀರಾ, ನೀವು ಚೆನ್ನಾಗಿ ಮಾತಾಡಿಸ್ತೀರಾ, ನನ್ನ ಓಕೆ ಒಪ್ಕೊಂತೀನಿ. ಇದು ಬರೇ ಬಾಯಿ ಬಣ್ಣದ ನನ್ನ ಮೇಲೆ ಹೆಗಲ ಮೇಲೆ ಕೈ ಹಾಕ್ತೀರಾ ನೀವು, ಇದು ನಾನು ಒಪ್ಪಲ್ಲ. ನೀವು ನನ್ನ ಸಮುದಾಯನೇ. ನೀವೇ ಒಂದು ಬಹಿರಂಗ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದೀರಾ, ನಾನು ದೇವಸ್ಥಾನಗಳಿಗೆ ಹೋದ್ರೆ ನಾನೇ ಶೂ ಹಾಕೊಂಡಿದ್ದೀನಿ, ನಮ್ದು ಹೋಗಲ್ಲ ಕಣೋ, ಪೂಜಾರಿಗಳು ಬಾಗಿಲಿಗೆ ತರ್ತಾರೆ ಕಣೋ ಅನ್ನ ಮಂಗಳಾರತಿ ನಮ್ದ ಹೇಳ್ಕೊಂಡಿದ್ದಾರ. ಈ ಶೋಷಣೆ ನಿಮ್ಗೂ ಇದೆ, ನನಗೂ ಇದೆ, ಇಬ್ರಿಗೂ ಇದೆ. ನೀವ್ ಯಾಕೆ ಮಾಡಕ್ ಆಗ್ತಾ ಇಲ್ಲ ಇದನ್ನ? ನೀವ್ ಯಾಕೆ ಇದನ್ನ ಕೈ ಎತ್ಕೊಳ್ಳಕ್ ಆಗ್ತಾ ಇಲ್ಲ? ನೀವು ಸಮಿತಿ ಅಧ್ಯಕ್ಷರು, ದಾವಣಗೆರೆ ಕಾರ್ಯಕ್ರಮ, ಚಿತ್ರದುರ್ಗ ಕಾರ್ಯಕ್ರಮ, ಚುನಾವಣೆ ಸಂದರ್ಭದಲ್ಲಿ ನಾನು ಮಾಡ್ತೀನಿ, ಸರ್ಕಾರ ಬಂದ ತಕ್ಷಣ ನಾನೇ ಮಾಡೋದು, ನಾನೇ ಸಮಿತಿ ಅಧ್ಯಕ್ಷ ಅಂತ ಎದೆ ತೊಟ್ಕೊಂಡ್ರಲ್ಲ. ಈಗ ಆ ಅಧಿಕಾರಿಕೆ ಎಲ್ಲೋಯ್ತು ನಿಮ್ದು? ಎಲ್ಲೋಗಿದೆ ನಿಮ್ಮ ಆ ಅಧಿಕಾರಿಕೆ? ಯಾಕೆ ಮಾಡಕ್ಕಾಗಲ್ಲ? ದಯವಿಟ್ಟು ಅಣ್ಣ ತಮ್ಮಗಳು, ಬಲ ಅಂಡ್ ಎಡ ಇಬ್ರು ಸಹೋದರ ಸಮಿತಿಗಳು, ನಾವಿಬ್ರು ಒಂದಾಗಿ ಇರಬೇಕು ಅಂತ ಅಂದ್ರೆ ನೀವು ಮುಂದಿನ ದಿನದಲ್ಲಿ ನೀವು ಸಚಿವ ಸಂಪುಟ ಸಭೆ ಕರೆದು ನೀವು ಎಚ್ಚೆತ್ಕೊಂಡು ಏನಾದ್ರೂ ಒಳ ಮೀಸಲಾತಿ ವರ್ಗೀಕರಣ ಮಾಡ್ಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತೈತೆ ಪರಮೇಶ್ವರ್ ಅವರೇ. ಈ ಮೂಲಕ ನಿಮ್ಗೆ ಇದು ಕಡೆ ಸಂದೇಶ ಕೊಡ್ತಾ ಇದ್ದೀವಿ ಹೇಳ್ತಾ ನನಗೆ ಮಾತಾಡಕ್ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ 2 ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ನಾವು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ಖಂಡಿಸ್ತಾ ಇದ್ದೇವೆ. ಯಾಕೆ ಅಂತಂದ್ರೆ, ನಿಮಗೆ ಸಾಮಾಜಿಕ ಪರದ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಈ ದಲಿತ ಸಂಘಟನೆಗಳು 35 ವರ್ಷಗಳ ಹೋರಾಟ, ಮಾದಿಗ ಸಂಘಟನೆಗಳು ಮತ್ತು ದಲಿತರ ಪರ ಸಂಘಟನೆಗಳು 35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ನಾವು ರಿಸರ್ವೇಶನ್ ಏನು ಕೇಳಿದೀವಿ, ಒಳ ಮೀಸಲಾತಿ ABCD ವರ್ಗೀಕರಣ ಮಾಡಬೇಕು, ಇಂಟರ್ನಲ್ ರಿಸರ್ವೇಶನ್ ಬೇಕು ಅಂತ, ಇದು 35 ವರ್ಷಗಳಿಂದ ಕೋರ್ಟ್ನಲ್ಲಿ ಆದೇಶ ಇದ್ರೂ ಸಹ ಮಾಡಬಹುದು, ಎಂಪರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ಮಾಡಬಹುದು ಅಂತಹ ಆದೇಶ ಇದ್ರೂ ಸಹ ಸರ್ಕಾರಗಳು ಮೀನಾವೇಶ ಎಣಿಸುತ್ತಿದ್ದು ಸುಮ್ಮನೆ ವಿನಾಕಾರಣ ವಿಳಂಬ ಧೋರಣೆಯನ್ನ ಮಾಡಿ
ದಲಿತರಲ್ಲಿ ಕಚ್ಚಾಟಗಳನ್ನ ಅಂತರ್ ಕಲಹಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸರ್ಕಾರದ ನಡೆಯನ್ನ ಸಾಮಾಜಿಕ ನ್ಯಾಯ ಪರ ಇದೀವಿ ಅನ್ನೋ ಸರ್ಕಾರದ ನಡೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ನಾವೇ ಮಾಡ್ಕೊಂತೀವಿ. ಸರ್ಕಾರದವರು ಮಾಡೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇದನ್ನ ನೀವು ಮಾಡಬಾರ್ದು. ನಿಮಗೆ ಮಾಡೋದಕ್ಕೆ ನೈತಿಕ ಹಕ್ಕಿಲ್ಲ. ಸರ್ಕಾರದ ಸಾಮಾಜಿಕ ಪರ ನ್ಯಾಯ ಅಂತ ಹೇಳ್ತಕ್ಕಂಥ ಸರ್ಕಾರಕ್ಕೆ ನೀವು ಇಂಥ ರಾಷ್ಟ್ರ ನಾಯಕರ ಸಾಮಾಜಿಕ ನ್ಯಾಯ ಪರ ಇರ್ತಕ್ಕಂಥ ರಾಷ್ಟ್ರೀಯ ನಾಯಕರ ಜಯಂತಿಗಳನ್ನ ಆಚರಣೆ ಮಾಡೋದಕ್ಕೆ ನಿಮ್ಮ ಸರ್ಕಾರಕ್ಕೆ ತಾಲೂಕು ಆಡಳಿತ ವ್ಯವಸ್ಥೆಗೆ ನೈತಿಕ ಹಕ್ಕಿಲ್ಲ ಅಂತ ತಾಲೂಕು ಆಡಳಿತ ವ್ಯವಸ್ಥೆ ಮಾಡ್ತಕ್ಕಂಥ ಈ ಒಂದು ಜಯಂತಿಗಳನ್ನ ನಾವು ಒಳ ಮೀಸಲಾತಿ ಆಗೋವರೆಗೂ ಸಹ ನಾವು ಖಂಡಿಸ್ತಾ ಇರ್ತೀವಿ, ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ. ಹಾಗೇನೆ ಇಲ್ಲಿನ ತಹಶೀಲ್ದಾರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಒಕ್ಕೂಟಗಳ ಪರಿಶಿಷ್ಟ ಪಂಗಡಗಳ ಒಂದು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಪೂರ್ವಭಾವಿ ಸಭೆ 1/4/2026 ಪೂರ್ವಭಾವಿ ಸಭೆ ಕರೀತಾರೆ. ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಜಯಂತಿಯನ್ನ ಅಲ್ಲೂ ಸಹ ಅವ್ರ ಉಪಸ್ಥಿತಿ ಇರೋದಿಲ್ಲ. ಯಾರೋ 2nd ಡಿವಿಷನ್ ಕ್ಲರ್ಕ್ 1st ಡಿವಿಷನ್ ಕ್ಲರ್ಕ್ಗಳೇ ಅದನ್ನ ಮಾಡಿ ಮುಗಿಸ್ತಾರೆ. ಮತ್ತೆ ಈಗ ಇವತ್ತು ರಾಷ್ಟ್ರೀಯ ನಾಯಕನ ಹಬ್ಬ, ಇವತ್ತು ಆಚರಣೆ ಹುಟ್ಟಿದ ಹಬ್ಬ, ಇದನ್ನು ಆಚರಣೆ ಮಾಡಬೇಕು. ಇದರಲ್ಲೇ ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ಎಸಿ ಸಾಹೇಬ್ರ ಗಮನಕ್ಕೆ ತರ್ತೀವಿ, ಸರ್ಕಾರ ಗಮನಕ್ಕೆ ತರಬೇಕು. ಈ ಮೂಲಕ ಇವರು ಎಷ್ಟೊಂದು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಈ ತಳ ಸಮುದಾಯಗಳನ್ನ ಅಂತ ನೀವು ಅರ್ಥ ಮಾಡ್ಕೋಬೇಕು. ತಹಶೀಲ್ದಾರು, ಮ್ಯಾಜಿಸ್ಟ್ರೇಟ್ರು, ತಾಲೂಕು ಅಭಿವೃದ್ಧಿ ಆಚರಣಾ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಕ್ಕುಗಳನ್ನ ಕಾಪಾಡ್ತಕ್ಕಂಥ ಅಧಿಕಾರಿಯಾಗಿ ಅವರ ಕರ್ತವ್ಯ ಲೋಪ ಎಸಗಿದ್ದಾರೆ. ಅವ್ರನ್ನ ಕೂಡಲೇ ಸರ್ಕಾರಕ್ಕೆ ಅವ್ರನ್ನ ಅಮಾನತ್ ಕೊಡಿಸ್ಬೇಕು ಅಂತ ನಾವು ಇವಾಗ ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ತಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಹೋಗ್ಬೇಕು. ಮತ್ತೆ ಒಳ ಮೀಸಲಾತಿ ಆಗೋವರೆಗೂ ಸಮೇತ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ಬೈಕಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆಗೆ ನಾವು ಎಚ್ಚರಿಕೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಆದಷ್ಟು ಸರ್ಕಾರಕ್ಕೆ ಗಮನಕ್ಕೆ ಕೊಡಬೇಕು. ನೀವು ಶಾಸಕರಿಗೂ ಗಮನಕ್ಕೆ ತರಬೇಕು, ಮಿನಿಸ್ಟರ್ಗಳ ಗಮನ ತರಬೇಕು. ಅಲ್ಲಿನ ದಲಿತ ಸಂಘಟನೆಗಳು ಇದರ ಪರ ಹೋರಾಟ ಮಾಡ್ತಾ ಇದ್ದೇವೆ ಅನ್ನೋದನ್ನ ಸರ್ಕಾರದ ಗಮನ ಸೆಳೀಬೇಕು ಅಂತ ಈ ಒಂದು ಹೋರಾಟ ಈ ಒಂದು ಪ್ರತಿಭಟನೆಯನ್ನ ಮಾಡಿ ನಾವು ಯಾವುದೇ ಕಾರಣಕ್ಕೂ ನೀವು ಮಾಡೋ ಆಚರಣೆಗಳ ಹಬ್ಬಗಳಿಗೆ ನಾವು ದಲಿತ ಸಂಘಟನೆಗಳು ಬರಲ್ಲ. ಮತ್ತೆ ತಹಶೀಲ್ದಾರ್ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳ್ತಾ ಈ ಮೂಲಕ ಖಂಡಿಸ್ತಾ ನನ್ನ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ದಲಿತ ಮುಖಂಡಗಳಿಗೆ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಮಾದಿಗ.